ಕನ್ಯಾ ರಾಶಿಯವರಿಗೆ ನೋಡಿ ಈ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಅದೃಷ್ಟ ಅನ್ನತಕ್ಕಂಥ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಜೂನ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡಲಿಕ್ಕಿದ್ದೇನೆ. ಮೊದಲೇ ಹೇಳಿದಾಗೆ ನಿಮಗೆ ಈ ಒಂದು ತಿಂಗಳಲ್ಲಿ ಅದೃಷ್ಟ ಅನ್ನತಕ್ಕಂಥ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೇನೆ. ನೋಡಿ, ಅದೃಷ್ಟ ರಾಶಿಯಲ್ಲಿ 3-4 ಗ್ರಹರು ಅಂತಕ್ಕಂಥವ್ರು ಈ ಒಂದು ತಿಂಗಳಲ್ಲಿ ಇರ್ತಾರೆ. ಅದರಲ್ಲಿ ಒಬ್ಬ ಗ್ರಹ ಮಾತ್ರ ಆಸ್ತನಾಗಿರ್ತಾನೆ, ಶುಕ್ರ. ಅದೃಷ್ಟಾಧಿಪತಿಯಾಗಿ ಆತ ಆಸ್ತನಾಗುತ್ತಾ ಇದ್ದಾನೆ. ಹಾಗಾಗಿ ಕೆಲವೊಂದಷ್ಟು ಅನಾನುಕೂಲತೆಗಳನ್ನತಕ್ಕಂಥದ್ದು ಉಂಟಾಗುತ್ತೆ. ಆದರೆ ಆ ಒಂದು ಅದೃಷ್ಟ ರಾಶಿಯಲ್ಲಿ ಇರತಕ್ಕಂತಹ ಗುರುವಿಂದಾಗಿ ಹಾಗೆ ರವಿಯಿಂದಾಗಿ ನಿಮಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ವಿಶೇಷವಾಗಿ ಈ ಗುರು ಅನ್ನತಕ್ಕಂಥವನು ನಿಮ್ಮ ಭಾಗ್ಯರಾಶಿಯಲ್ಲಿ ಇದ್ದಾನೆ. ಗುರುವಿನ ಬದಲಾವಣೆ ಈ ಮೇ ತಿಂಗಳಲ್ಲಿ ಆಗಿದೆ. ಆದರೂ ಕೂಡ ಮೇ ತಿಂಗಳಲ್ಲಿ ಅವನ ಹಸ್ತಗತಿ ಅನ್ನತಕ್ಕಂಥದ್ದು ಇದ್ದದ್ರಿಂದ ಈ ಗುರುವಿನ ಫಲಗಳನ್ನತಕ್ಕಂಥದ್ದು ಅಷ್ಟು ಚೆನ್ನಾಗಿ ನಿಮಗೆ ಅನುಭವಕ್ಕೆ ಬಂದಿರೋದಿಲ್ಲ. ಆದರೆ ಈ ಒಂದು ಜೂನ್ ತಿಂಗಳಲ್ಲಿ ಅವನ ಹಸ್ತಗತಿ ಅನ್ನತಕ್ಕಂಥದ್ದು ಮುಗಿತಾ ಇದೆ. ಆದ್ದರಿಂದ ನಿಮಗೆ ಈ ಒಂದು ಜೂನ್ ತಿಂಗಳಿಂದ ಪ್ರಾರಂಭವಾಗಿ ಗುರುವಿನ ಫಲಗಳನ್ನತಕ್ಕಂಥದ್ದು ಅದೃಷ್ಟದ ರೂಪದಲ್ಲಿ ಚೆನ್ನಾಗಿ ಸಿಗುತ್ತಾ ಹೋಗುತ್ತೆ. ಈ ಅದೃಷ್ಟ ಹೇಗೆ ಬರುತ್ತೆ ಅಂತಂದು ಕೇಳಿದ್ರೆ, ನಿಮಗೆ ಒಬ್ಬರು ಮಾರ್ಗದರ್ಶನ ಕೊಡುವಂಥವರು ಚೆನ್ನಾಗಿ ಸಿಗುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನೀವು ನಡೆದುಕೊಂಡು ಹೋದರೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಚೆನ್ನಾಗಿ ಆಗುತ್ತಾ ಹೋಗುತ್ತೆ. ಎಲ್ಲ ಮಾರ್ಗದರ್ಶಕರು ಕೂಡ ನಿಮಗೆ ಒಳ್ಳೆಯದಾಗಬೇಕು ಅಂತ ಬಯಸೋದಿಲ್ಲ. ಆದರೆ ಈ ಗುರುವಿನಿಂದಾಗಿ ಬರತಕ್ಕಂತಹ ಮಾರ್ಗದರ್ಶಕರೇನಿದ್ದಾರೆ, ನಿಮ್ಮ ಒಳಿತಿಗಾಗಿ ಒಂದಷ್ಟು ಮಾರ್ಗದರ್ಶನವನ್ನು ಮಾಡ್ತಾ ಹೋಗುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನೀವು ಮುಂದೆ ನಡೆದದ್ದೇ ಆದರೆ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದು ಚೆನ್ನಾಗಿ ಆಗುತ್ತಾ ಹೋಗುತ್ತೆ. ಅದೃಷ್ಟ ಅನ್ನತಕ್ಕಂಥದ್ದು ಹೇಗೆ ಬರುತ್ತೆ ಅಂತ ಕೇಳಿದ್ರೆ, ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನತಕ್ಕಂಥದ್ದು ಇರೋದಿಲ್ಲ ಒಂದು ವಿಚಾರದಲ್ಲಿ. ಆ ಒಂದು ವಿಚಾರದಲ್ಲಿ ನಾನು ಮುಂದುವರಿತೇನೆ ಅಥವಾ ಆ ಒಂದು ವಿಚಾರದಲ್ಲಿ ನಮಗೆ ಸಕ್ಸಸ್ ಸಿಗುತ್ತೆ, ನಾನು ಆ ಕೆಲಸವನ್ನು ಮಾಡ್ತೇನೆ ಅನ್ನತಕ್ಕಂತಹ ನಂಬಿಕೆಗಳು ನಮಗಿರೋದಿಲ್ಲ. ಆದರೆ ನಾವು ಧೈರ್ಯ ಮಾಡಿ ಆ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೇ ಆದರೆ ಒಳ್ಳೆಯ ಮಾರ್ಗದರ್ಶಕರು ಕೂಡ ನಮಗೆ ಸಿಗುತ್ತಾರೆ. ಹಾಗೆ ಒಳ್ಳೆಯ ಸಹಾಯಗಳು ಕೂಡ ದೊರಕುತ್ತಾ ಹೋಗುತ್ತೆ. ಆ ಒಂದು ಮಾರ್ಗದರ್ಶನದಿಂದ, ಸಹಾಯಗಳಿಂದ ನಮ್ಮ ಕೆಲಸಗಳನ್ನತಕ್ಕಂಥದ್ದು ಸುಲಭವಾಗಿ, ಸಲೀಸಾಗಿ, ಶೀಘ್ರವಾಗಿ ಆಗುತ್ತಾ ಹೋಗುತ್ತೆ. ಇದು ಅದೃಷ್ಟದ ಫಲವಾಗಿರುತ್ತೆ. ಅದೃಷ್ಟ ಅನ್ನತಕ್ಕಂಥದ್ದು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು. ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಅದು ಒಳ್ಳೆಯದು ಆಗಿರಬಹುದು, ಕೆಟ್ಟದ್ದು ಆಗಿರಬಹುದು, ಯಾವಾಗ ಬೇಕಾದರೂ ಕೂಡ ಬರಬಹುದು. ಸೊ ಈ ತರಹದ ಒಂದಷ್ಟು ಅನಿರೀಕ್ಷಿತವಾಗಿರತಕ್ಕಂತಹ ಫಲಗಳನ್ನತಕ್ಕಂಥದ್ದು ಉಂಟಾಗುತ್ತಾ ಹೋಗುತ್ತೆ. ನಿಮ್ಮ ಪಾಲಿಗೆ ಈ ಅದೃಷ್ಟ ಅನ್ನತಕ್ಕಂಥದ್ದು ಒಳ್ಳೆಯದಾಗಿಯೇ ಇದೆ. ಈ ಒಂದು ಜೂನ್ ತಿಂಗಳಲ್ಲಿ ನಿಮಗೆ ಅದು ಒಳ್ಳೆಯ ರೀತಿಯಾಗಿ ಮಾರ್ಗದರ್ಶಕರ ರೂಪದಲ್ಲಿ ನಿಮಗೆ ದೊರಕುತ್ತಾ ಹೋಗುತ್ತೆ. ಆದ್ದರಿಂದ ಜೂನ್ ತಿಂಗಳಿಂದ ಪ್ರಾರಂಭವಾಗಿ, ಅಂದರೆ ಜೂನ್ ತಿಂಗಳ ಮಾತ್ರ ಅಲ್ಲ, ಮುಂದಿನ ತಿಂಗಳುಗಳಲ್ಲೂ ಕೂಡ ಆಗುತ್ತಾ ಹೋಗುತ್ತೆ. ಗುರುವಿನ ಬದಲಾವಣೆ ಆಗುವವರೆಗೂ ಕೂಡ ನಿಮಗೆ ಈ ಅದೃಷ್ಟದ ವಿಚಾರದಲ್ಲಿ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ಈ ಗುರು ಅನ್ನತಕ್ಕಂಥವು ನಿಮಗೆ ಚತುರ್ಥ ರಾಶಿಧಿಪತಿ ಮತ್ತು ಸಪ್ತಮ ರಾಶಿಧಿಪತಿಯಾಗಿರೋದ್ರಿಂದ ನಿಮಗೆ ಒಳ್ಳೆಯ ಸುಖಗಳೂ ಕೂಡ ಉಂಟಾಗುತ್ತಾ ಹೋಗುತ್ತೆ. ಹಾಗೆ ವೈವಾಹಿಕ ಸುಖವೂ ಉಂಟಾಗುತ್ತೆ. ವಿವಾಹದಲ್ಲಿಯೂ ಕೂಡ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಈ ಜೂನ್ ತಿಂಗಳಿಂದ ಪ್ರಾರಂಭವಾಗಿ ಆಗುತ್ತಾ ಹೋಗುತ್ತೆ. ಈ ಗುರುವಿನ ಬದಲಾವಣೆ ಆಗುವವರೆಗೂ ಕೂಡ ಗುರುವಿನ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಬರ್ತಾ ಇರುತ್ತೆ. ನಿಮಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಗುರುದಶ, ಗುರುಭುಕ್ತಿ ಏನಾದರೂ ನಡೀತಾ ಇದೆ ಅಂತಾದರೆ ಈ ಒಂದು ಫಲಗಳು ಇನ್ನೂ ದೃಢವಾಗಿ ನಿಮಗೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಹಾಗೆ ಇನ್ನು ನೋಡಿ, ನಿಮ್ಮ ರಾಶಿಧಿಪತಿಯಾಗಿರತಕ್ಕಂತಹ ಬುಧನೂ ಕೂಡ ಈ ಅದೃಷ್ಟ ರಾಶಿಯಲ್ಲಿ ಇದ್ದಾನೆ. ಹಾಗಾಗಿ ಅದೃಷ್ಟ ಬರೋದು ಬರುತ್ತೆ, ಬರತಕ್ಕಂಥದ್ದನ್ನು ಅನುಭವಿಸುವ ಯೋಗ ಇದೆಯೋ ಇಲ್ಲವೋ ಅನ್ನತಕ್ಕಂಥದ್ದನ್ನು ಕೂಡ ನೋಡಬೇಕು. ಕೆಲವೊಂದಷ್ಟು ವಿಚಾರಗಳಲ್ಲಿ ಏನಾಗುತ್ತೆ ಅಂತಂದರೆ, ಕೈಗೆ ಬಂದಿರತಕ್ಕಂಥದ್ದು ಬಾಯಿಗೆ ಬರೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಈ ತರಹದ ಪರಿಸ್ಥಿತಿ ಅನ್ನತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಇರೋದಿಲ್ಲ. ಅದೃಷ್ಟವೂ ಚೆನ್ನಾಗಿ ಬರುತ್ತೆ, ಅದೃಷ್ಟದ ಅನುಭವವೂ ಕೂಡ ನಿಮಗಾಗತ್ತೆ, ಅನುಭವಿಸುವಂತಹ ಯೋಗವೂ ಕೂಡ ಇರುತ್ತೆ. ಕೆಲವೊಬ್ಬರ ಜಾತಕದಲ್ಲಿ ಏನಿರುತ್ತೆ ಅಂತಂದರೆ, ಹಣವನ್ನು ಗಳಿಸುವ ಯೋಗ ಮಾತ್ರ ಇರುತ್ತೆ, ಆ ಹಣವನ್ನು ಖರ್ಚು ಮಾಡುವಂತಹ ಯೋಗಗಳು ಇರೋದಿಲ್ಲ. ಇದರ ಪರಿಣಾಮವಾಗಿ ಒಂದಷ್ಟು ಜಿಪುಣರು ಹುಟ್ಟುತ್ತಾರೆ. ಹಾಗೆ ಮುಂದುವರೆದು ನಿಮ್ಮ ಉದ್ಯೋಗದ ವಿಚಾರ ನೋಡಿ, ಉದ್ಯೋಗ ಸ್ಥಾನಾಧಿಪತಿಯಾಗಿರತಕ್ಕಂತಹ ಬುಧ ಅನ್ನತಕ್ಕಂಥವನು ಅದೃಷ್ಟ ರಾಶಿಯಲ್ಲಿ ಇದ್ದಾನೆ. ಹಾಗೆ ಉದ್ಯೋಗ ರಾಶಿಗೂ ಬರ್ತಾ ಇದ್ದಾನೆ. ಉದ್ಯೋಗದ ವಿಚಾರದಲ್ಲಿ ಏನೂ ತೊಂದರೆಗಳು ಇರೋದಿಲ್ಲ. ಒಳ್ಳೆಯ ಉದ್ಯೋಗ ಲಭಿಸುವಂತಹ ಯೋಗಗಳನ್ನತಕ್ಕಂಥದ್ದು ಬಲಿಷ್ಠವಾಗಿ ಚೆನ್ನಾಗಿ ಇದೆ. ಹಾಗೆಯೇ ಉದ್ಯೋಗದಲ್ಲಿ ಅಭಿವೃದ್ಧಿಯೂ ಕೂಡ ಆಗುವಂತಹ ಯೋಗಗಳು ಜಾಸ್ತಿಯಾಗಿಯೇ ಇದ್ದಾವೆ. ಉದ್ಯೋಗದಲ್ಲಿ ನಿಮಗೆ ಈ ಒಂದು ಜೂನ್ ತಿಂಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಾಗೋದಿಲ್ಲ. ಹೊರತಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿಯೇ ಆಗುವಂತಹ ಯೋಗಗಳು ಜಾಸ್ತಿಯಾಗಿ ಇದ್ದಾವೆ. ಉದ್ಯೋಗದ ವಿಚಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳಾಗೋದಿಲ್ಲ. ಸೊ ಹಾಗೆ ಮುಂದುವರೆದು ನಾವು ನೋಡ್ತೀವಿ ಆರೋಗ್ಯದ ವಿಚಾರ ನೋಡಿ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಸಪ್ತಮ ರಾಶಿಯಲ್ಲಿ ರಾಹು ಮತ್ತು ಕುಜರ ಯುತಿ ಅನ್ನತಕ್ಕಂಥದ್ದು ಆಗುತ್ತಾ ಇದೆ. ನಿಮಗೆ ಆರೋಗ್ಯದ ಸಮಸ್ಯೆಗಳಾಗದೇ ಇದ್ದರೂ ನಿಮ್ಮ ಪಾರ್ಟ್ನರ್ಗಳಿಗೆ ಆರೋಗ್ಯದ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಅದು ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗಿರಬಹುದು ಅಥವಾ ಲೈಫ್ ಪಾರ್ಟ್ನರ್ ಕೂಡ ಆಗಿರಬಹುದು. ಒಂದು ನಿಮ್ಮ ಪಾರ್ಟ್ನರ್ಗೆ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಬರುವಂತಹ ಯೋಗಗಳನ್ನತಕ್ಕಂಥದ್ದು ಈ ಜೂನ್ ತಿಂಗಳಲ್ಲಿ ಇರುತ್ತೆ. ಹಾಗೆ ಯಾರ್ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಮಾಡಿಕೊಂಡಿದ್ದೀರಿ ಅಥವಾ ಮುಂದೆ ಮಾಡಲಿಕ್ಕಿದ್ದೀರಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಮಾಡಬೇಕು ಅನ್ನುವಂತಹ ಯೋಜನೆಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಅಂಥವರಿಗೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಪಾರ್ಟ್ನರ್ಶಿಪ್ಗೆ ಬರ್ತೇನೆ ಅಂತ ಹೇಳಿದವರು ಬರೋದಿಲ್ಲ, ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಇರತಕ್ಕಂಥವರಿಗೆ ಪಾರ್ಟ್ನರ್ಗಳಿಂದ ಏನೋ ಸಹಾಯಗಳು ಅಥವಾ ಸಹಕಾರಗಳು ಸಿಗೋದಿಲ್ಲ.
ನೀವೇನೋ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡಿರ್ತೀರಿ, ಆ ಪ್ಲ್ಯಾನ್ಗಳಿಗೆ ಅವರಷ್ಟು ಅಂತ ಹೇಳೋದಿಲ್ಲ. ಅಥವಾ ಆ ಪಾರ್ಟ್ನರ್ಗಳನ್ನತಕ್ಕಂಥವ್ರು ಹಣವನ್ನು ತೊಡಗಿಸೋದಕ್ಕೆ ಆಲೋಚನೆ ಮಾಡ್ತಾರೆ, ಅಥವಾ ಇರತಕ್ಕಂತಹ ಪಾರ್ಟ್ನರ್ಶಿಪ್ಪಿಂದ ಹೊರಗಡೆ ಹೋಗಬೇಕು ಅನ್ನುವಂತಹ ಯೋಚನೆಗಳನ್ನು ಕೂಡ ಮಾಡುವಂತಹ ಯೋಗಗಳನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಇರುತ್ತೆ. ಒಟ್ಟಾರೆಯಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಅನುಕೂಲತೆಗಳನ್ನತಕ್ಕಂಥದ್ದು ಈ ಜೂನ್ ತಿಂಗಳಲ್ಲಿ ಇರೋದಿಲ್ಲ. ಹಾಗೆ ಮುಂದುವರೆದು ಆರೋಗ್ಯದ ವಿಚಾರ ಅಂತ ಹೇಳಿದ್ದೇನೆ ನೋಡಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದಿದೆ. ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳಾಗದೇ ಇದ್ದರೂ ನಿಮ್ಮ ಕುಟುಂಬದವರಿಗೆ ಆರೋಗ್ಯದಲ್ಲಿ ಏರುಪೇರುಗಳಾಗುವ ಮುಖಾಂತರವಾಗಿ ನಿಮಗೆ ಸಮಸ್ಯೆಗಳಾಗುವಂತಹ ಯೋಗಗಳನ್ನತಕ್ಕಂಥದ್ದು ಈ ಒಂದು ಜೂನ್ ತಿಂಗಳಲ್ಲಿ ಇರುತ್ತೆ. ಆ ಒಂದು ವಿಚಾರವಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ. ಹಾಗೆ ಇನ್ನು ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರಿ ಅಂಥವರಿಗೆ ಜಾಗ್ರತೆಯನ್ನು ಹೇಳಬೇಕಾಗತ್ತೆ. ವಿದ್ಯಾಸ್ಥಾನಾಧಿಪತಿಯಾಗಿರ್ತಕ್ಕಂಥವನು ಅಸ್ತನಾಗಿರ್ತಾನೆ. ವಿಶೇಷವಾಗಿ ಚಿತ್ರಕಲೆಗಳನ್ನು ಕಲಿತಾ ಇರತಕ್ಕಂಥವರಿಗೆ, ಹಾಗೆ ಸಂಗೀತವನ್ನು ಕಲಿತಾ ಇರತಕ್ಕಂಥವರಿಗೆ, ಈ ಕಲಾ ರಂಗದಲ್ಲಿ ಯಾರ್ಯಾರು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಥವಾ ಕಲಾ ರಂಗದಲ್ಲಿ ಯಾರ್ಯಾರು ಕಲಿಕೆಯನ್ನು ಮಾಡ್ತಾ ಇದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ಹೇಳಬೇಕಾಗತ್ತೆ. ಆ ಒಂದು ರಂಗಗಳಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇರತಕ್ಕಂಥವರಿಗೆ ಸ್ವಲ್ಪ ಜಾಗ್ರತೆ ಹೇಳಬೇಕು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿಕೊಳ್ಳುವಂತಹದ್ದು ಒಳ್ಳೆಯದು. ಸ್ವಲ್ಪ ಅನಾನುಕೂಲತೆಗಳನ್ನತಕ್ಕಂಥದ್ದು ಕಂಡು ಬರ್ತಾ ಹೋಗುತ್ತೆ, ಅಥವಾ ನಿಮ್ಮ ಕಲಿಕೆ ಅನ್ನತಕ್ಕಂಥದ್ದು ನಿಧಾನವಾಗಬಹುದು. ಒಟ್ಟಾರೆಯಾಗಿ ಈ ಕಲಾರಂಗದಲ್ಲಿ ಕಲಿಕೆಯನ್ನು ಮಾಡ್ತಾ ಇರತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗಿನ ಸಮಸ್ಯೆ ಅಂತ ಹೇಳಬಹುದು. ವಿಶೇಷವಾಗಿ ಚಿತ್ರಕಲೆಗಳನ್ನು ಕಲಿತಾ ಇರತಕ್ಕಂಥವರಿಗೆ, ಹಾಗೆ ವಸ್ತ್ರದ ಡಿಸೈನ್ಗಳನ್ನು ಮಾಡ್ತಾ ಇರತಕ್ಕಂಥವರಿಗೆ, ಫ್ಯಾಷನ್ ಡಿಸೈನಿಂಗನ್ನು ಮಾಡ್ತಾ ಇರತಕ್ಕಂಥವರಿಗೆ, ಅಥವಾ ಡಿಜಿಟಲ್ ಆರ್ಟನ್ನು ಕಲಿತಾ ಇರತಕ್ಕಂಥವರಿಗೆ ಸ್ವಲ್ಪ ಅನಾನುಕೂಲತೆಗಳಾಗುವಂತಹ ಯೋಗಗಳು ಈ ಒಂದು ಜೂನ್ ತಿಂಗಳಲ್ಲಿ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ. ನೀವು ಮಾಡ್ತಕ್ಕಂತಹ ಸ್ಟಡಿಯನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರೂ ಅಡ್ಡಿಲ್ಲ, ಅದರಿಂದ ಅನುಕೂಲತೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಆಗುತ್ತೆ. ಜಾಗ್ರತೆ ವಹಿಸಬೇಕು. ಜೂನ್ ತಿಂಗಳಿಗೆ ಮಾತ್ರ ಈ ಒಂದು ಫಲ ಇರತಕ್ಕಂಥದ್ದು. ಮುಂದಿನ ತಿಂಗಳಲ್ಲಿ ಈ ಫಲ ಇರೋದಿಲ್ಲ, ಚೇಂಜ್ ಆಗುತ್ತೆ, ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಹಾಗೆ ನಿಮಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಈ ಒಂದು ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ವಿಶೇಷವಾಗಿ ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ. ಅದರಿಂದ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ಹಾಗೆ ಒಂದಷ್ಟು ರಕ್ಷಣೆಗಳನ್ನತಕ್ಕಂಥದ್ದು ಸಿಗುತ್ತಾ ಹೋಗುತ್ತೆ. ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಇನ್ನೇನಾದರೂ ತಿಳಿದುಕೊಳ್ಳಬೇಕು ಅಥವಾ ಏನೋ ಸಮಸ್ಯೆಗಳಾಗ್ತಾ ಇದೆ ಅಂತಾದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ. ಆ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರವಾಗಿಯೋ ಅಥವಾ ಕಾಲ್ ಮಾಡೋದ್ರ ಮುಖಾಂತರವಾಗಿಯೋ ನಿಮ್ಮ ಸಮಸ್ಯೆಗಳನ್ನು ಕೇಳಿಕೊಳ್ಳಬಹುದು. ಅಲ್ಲಿ ನಮ್ಮಿಂದ ಆಗತಕ್ಕಂತಹ ಸಹಾಯಗಳನ್ನು ನಾನು ಮಾಡ್ತಾ ಹೋಗುತ್ತೇನೆ. ಎಲ್ಲ ಸಮಯದಲ್ಲೂ ಕೂಡ ನಾನು ಕಾಲ್ ಎತ್ತೇನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಮಯ ನಾನು ಎತ್ತೇನೆ. ವಿಶೇಷವಾಗಿ ಸಂಜೆ ಸಮಯ ನೀವು ಕಾಲ್ ಮಾಡಿದ್ರೆ ಸ್ವಲ್ಪ ಕಾಲ್ ಪಿಕಪ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇರುತ್ತೆ. ಆ ಒಂದು ಸಮಯದಲ್ಲಿ ಕಾಲ್ ಪಿಕಪ್ ಮಾಡ್ತೇನೆ. ಹಾಗೆ ಕಾಲ್ ಪಿಕಪ್ ಮಾಡಿಲ್ಲ ಅಂತಾದರೆ ವಾಟ್ಸಪ್ನಲ್ಲಿ ನೀವು ಮೆಸೇಜ್ ಹಾಕಬಹುದು. ಅಲ್ಲಿಯೂ ಕೂಡ ನಾನು ರಿಪ್ಲೈಗಳನ್ನು ಕೊಡ್ತಾ ಹೋಗುತ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಚಾರಗಳನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.